ಗಾಯ್ಸ್ ಇವಾಗಿನೂ ಪೈಪ್ ಕಸ್ಕೊಂಡು ಫುಲ್ ನೆಂದೋಗ್ಬಿಟ್ಟೆ ಗಾಯ್ಸ್, ಫೋನೆಲ್ಲ ನೆಂದೋಗ್ಬಿಡ್ತು. ಅದಕ್ಕೆ ಬೈಕಲ್ಲಿ ಒಂದು ಟವಲ್ ಇತ್ತು ಗಾಯ್ಸ್. ನೋಡಿ ಗಾಯ್ಸ್, ಇನ್ನೂ ಅರ್ಧ ಹೊಲ ನೆಂದಿಲ್ಲ. ಇಷ್ಟೊತ್ತಾದ್ರೂ 3 ಬಾವಿ ಆನ್ ಮಾಡಿ ಅರ್ಧ ಪರವಶನಾದೆನು ಅರಿಯುವ ಮುನ್ನವೇ ಇದಕ್ಕಿಂತ. ಹಾಯ್ ಗಾಯ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮಿಸ್ಟರ್ ಲೋಹಿತ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನೆಲ್ಲಾಗೂ ನಮ್ಮ ಗದ್ದೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಇಲ್ಲಿ ಜೋಳ ಹಾಕಿದೆ ಗಾಯ್ಸ್, ಅದಕ್ಕೆ ನೀರು ಬಿಡೋಕೆ ಬಂದಿದ್ದೀವಿ. ಇವತ್ತು ಈ ಗದ್ದೆ ಬಿಡ್ತೀನಿ ಗಾಯ್ಸ್, ನಾಳೆ ಆ ಗದ್ದೆ ಬಿಡ್ತೀವಿ. 2 ಗದ್ದೆಗೂ ಜೋಳ ಹಾಕಿದ್ದೀವಿ ಗಾಯ್ಸ್. ನಮ್ಮ ರೈತರ ಕಷ್ಟ. ದಿವಸ ಎದುರು ಗದ್ದೆ ನೀರು ಬಿಡಬೇಕು, ಗದ್ದೆಗಳು ನೀರು ಬಿಡಬೇಕು, ಗದ್ದೆಗಳು ನೋಡಬೇಕು. ನಮ್ಮ ರೈತರ ಕಷ್ಟ ಇದೆ ಗಾಯ್ಸ್. ನೋಡಿ ಗಾಯ್ಸ್, ಇವಾಗಿನೂ ಪೈಪ್ ಕಸ್ಕೊಂಡು ಫುಲ್ ನೆಂದೋಗ್ಬಿಟ್ಟೆ ಗಾಯ್ಸ್, ಫೋನೆಲ್ಲ ನೆಂದೋಗ್ಬಿಡ್ತು. ಅದಕ್ಕೆ ಬೈಕಲ್ಲಿ ಒಂದು ಟವಲ್ ಇತ್ತು, ಆ ಟವಲಲ್ಲಿ ವರ್ಷ ಆಫ್ ಫೋನ್ ಇಟ್ಟು ಬರೋಕೆ ಹೋದೆ ಗಾಯ್ಸ್. ಈ ಲಾಗಿಂಗ್ ಫೋನ ಯೂಸ್ ಮಾಡ್ತಿದ್ದೀನಿ ಗಾಯ್ಸ್. ಫುಲ್ಲು ನೀರೊಳಕ್ಕೆ ಬಿದ್ದುಬಿಡ್ತು ಗಾಯ್ಸ್ ಫೋನು. ಅಲ್ಲಿ ಪೈಪ್ ಕಸ್ಕೊಂಡು ಅಡಿಕೆ ಗಾಯ್ಸ್, ಪೈಪು ನೀರೊಳಕ್ಕೆ ಬಿದ್ದುಬಿಡ್ತು. ಅದಕ್ಕೆ ಇಟ್ಟು ಬರೋಕೆ ಹೋಗ್ತಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಇನ್ನೂ ಅರ್ಧ ಹೊಲ ನೆಂದಿಲ್ಲ. ಇಷ್ಟೊತ್ತಾದ್ರೂ 3 ಬಾವಿ ಆನ್ ಮಾಡಿ ಅರ್ಧ ಹೊಲ ನೆಂದಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಇನ್ನು ಆ ತುಂಡು ಬೆಳಿಗ್ಗೆ ನೆನೆಸ್ಬೇಕು ಗಾಯ್ಸ್. ಅದು ಈ ತುಂಡು ಇನ್ನೂ ಅರ್ಧ ತುಂಡಾಗಿದೆ ಗಾಯ್ಸ್, ಇನ್ನೂ ಅರ್ಧ ತುಂಡು ನೆಂದಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ರೈತರು ಕಷ್ಟ ಯಾವ ಥರ ಇದೆ ಅಂತ. ಅರ್ಧ ತುಂಡು ನೆಂದಿಲ್ಲ ಗಾಯ್ಸ್. ನೋಡಿ ಅಲ್ಲೊಂದು ಆನ್ ಮಾಡಿದ್ದೀನಿ ಗಾಯ್ಸ್, ಮತ್ತು ಇಲ್ಲೊಂದು ಈ ಬಾವಿ ಆನ್ ಮಾಡಿ, ಮತ್ತು ಅಲ್ಲಿ ಆ ಬಾವಿದೊಂದು ಆನ್ ಮಾಡಿದ್ದೀನಿ ಗಾಯ್ಸ್. ಅಲ್ಲಿ ಆ ಬಾವಿದು ಸ್ಟಾಪ್ ಮಾಡಿದೆ ಗಾಯ್ಸ್. ಅದು ಆ ಕಡೆ ನೀರು ಏರ್ತೈತೆ, ಸಣ್ಣ ಬತ್ತೈತೆ ಅಂದ್ಬಿಟ್ಟು ಗಾಯ್ಸ್ ಇದು ಈ ಬಾವಿ ಬಿಡ್ತಿದ್ದೀನಿ ಗಾಯ್ಸ್. ಈ ಪೈಪೇ ಗಾಯ್ಸ್ ಈಗ ಕಿತ್ಕೊಂಡಿದ್ದು. ಈ ಪೈಪ್ ಕಿತ್ಕೊಂಡ್ರೆ ಗಾಯ್ಸ್, ಈ ಪೈಪ್ ಕಿತ್ಕೊಬಿಡಿತು ಗಾಯ್ಸ್. ಈಗ ಪೈಪ್ ಕಿತ್ಕೊಂಡ್ರೆ ಇದು ಮತ್ತೆ ನಂದಾಗ ಅದಕ್ಕೆ ಪೈಪ್ ಮುಟ್ಟಕ್ಕೆ ಹೋಗ ಗಾಯ್ಸ್ ಆ ಸವಸಿಗೆ. ಇವಾಗ ಗಾಯ್ಸ್ ನೋಡಿ, ಇಲ್ಲಿ ಇನ್ನೂ ಅರ್ಧ ತುಂಡು ನೆಂತಿಲ್ಲ. ಆ ಕಡೆ ಒಂಚೂರು ನೆಂದ್ಬಿಟ್ರೆ ಗಾಯ್ಸ್, ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಯಾರು ನೆಂದರೆ ಫುಲ್ ಹೆಂಗೈತೆ ಹಂಗೆ ಐತೆ. ಒಂದು ಚೂರು ನೆಂದಿಲ್ಲ ಗಾಯ್ಸ್ ಈ ಕಡೆ. ಅದಕ್ಕೆ ಗಾಯ್ಸ್ ಇವಾಗ ಗುಣಿ ಮಾಡ್ಬೇಕು ನೋಡಿ. ಈಗ ಈ ಥರ ಗುಣಿ ಮಾಡಿದರೆ ಬುದ್ಧಿ ನೋಡಿ. ಕಡೆಗೆ ಈ ಥರ ಗುಣಿ ಮಾಡ್ಕೋಬೇಕು. ಎಕಡೆಗೆ ಆ ಕಡೆ ನೀರು ಗಾಯ್ಸ್. ನೋಡಿ ಗಾಯ್ಸ್, ಯಾವ ಥರ ಕಷ್ಟ ಇದೆ ನಮ್ಮದು ರೈತರ ಕಷ್ಟ. ಇನ್ನು ಗಾಯ್ಸ್ ಇಲ್ಲೆಲ್ಲ ಇಷ್ಟು ಸಾಲಿ ಇಲ್ಲಿಂದ ಇಲ್ಲಿ ಒಂದು 28-25 ಸಾಲಿ ಇರುತ್ತೆ ಗಾಯ್ಸು. ಈ ಸಾಲಿಗೆ ಎಲ್ಲ ತುಂಬ ನೀರು ಬಿಡ್ಬೇಕು ಗಾಯ್ಸ್. ಈಗ ನೋಡಿ ಗಾಯ್ಸ್, 20-28 ಸಾಲ ನೀರು ಇರ್ತಿದೆ. ಎಲ್ಲ ತುಂಡಿಗೂ ನೀರು ಬಿಡ್ಬೇಕೀಗ. ನಮ್ಮ ರೈತರ ಕಷ್ಟ ನೋಡಿ ಗಾಯ್ಸ್ ಯಾವ ಥರ ಇದೆ. ಇಷ್ಟು 3 ಬಾವಿ ಆನ್ ಮಾಡಿದ್ರು ಒಂದು ತುಂಡು ನೆನೀತಿಲ್ಲ ಅಂದರೆ ಗಾಯ್ಸ್. ನೋಡಿ ಈ ಮಳೆನೂ ಬತ್ತೇ ಇಲ್ಲ ಗಾಯ್ಸ್. ಈಗ ಫುಲ್ಲು ಬಿಸ್ತು. ಯಾರೋ ಸತ್ಯನೂ ಬಾವಿ ಓಡ್ತಾಯಿಲ್ಲ ಗಾಯ್ಸ್, ನೀರೇ ಬತ್ತೇ ಇಲ್ಲ ಯಾರ ಬಾವಿಲಿ. ಇವು ಮಳೆ ನೋಡಿ ಗಾಯ್ಸ್ ಯಾವ ಥರ ಗ್ಯಾಪ್ ಹೊಡಿತಾವೆ ನೀರು. ಫುಲ್ ಎಷ್ಟು ಸಣ್ಣಗೆ ಬರ್ತವೆ. ಅದೊಂದು ಬಾವಿ ಬತ್ತಿದೆ ಗಾಯ್ಸ್. ಅದು ಒಂದೇ ಇಲ್ಲಿ ಆನ್ ಮಾಡ್ಕೊಂಡು ಯಾವ ತುಂಡಿಗೂ ಆನ್ ಮಾಡ್ಕೊಂಡಿದ್ದ. ಇದು 3 ತಿಂಗಳು ನೀರು ಹೋಯ್ತಿತ್ತು ಅದಕ್ಕೆ ಬಾವಿ. ಅದೇ ಒಂಚೂರು ಸಣ್ಣ ಬದೈತೆ, ಅದೊಂಚೂರು ದಪ್ಪ ಬಂದಿದೆ ಗಾಯ್ಸ್. ಅದು ನೋಡಿ ಗಾಯ್ಸ್ ಯಾವ ಥರ ಇದೆ ನಮ್ಮ ಕಷ್ಟ, ರೈತರ ಕಷ್ಟ ಅಂತ. ಇಷ್ಟು ಸಾಲಿಗೆ ನೆನೆಸ್ಬೇಕು ಗಾಯ್ಸ್. ಇಷ್ಟು ಆ ಕಡೆ ಅಲ್ಲೆಲ್ಲ ನಮ್ಮ ಜೋಳ ಬೆಳೆದಿಂಗ ಗಾಯ್ಸ್. ಆಮೇಲೆ ಲಾಸ್ಟ್ ಇಯರ್ ತೋರಿಸ್ತೀನಿ ಮನೆಗೆ ಹೋಗೋ ಇದೆಲ್ಲ ತುಂಡು ನೀರು ಬಿಟ್ಟಾದ್ಮೇಲೆ ಅಲ್ಲಿ ಅಷ್ಟು ನಮ್ಮೊಂದು ತುಂಡಿದೆ ಜೋಳ. ಅಲ್ಲಿ ಈ ಥರ ನೀರು ಬಿಡಂಗಿಲ್ಲ ಗಾಯ್ಸ್. ಅಲ್ಲಿ ಭೂಮಿ ಮಣ್ಣು ಬಗ್ದಿ ಅಲ್ಲಿ ಪೈಪ್ ಹೊಂದಿದ್ವಿ. ಆ ಬಾವಿ ಯಾವಾಗ ಆನ್ ಮಾಡ್ತೀವಿ ಆ ಬಾವಿ ಒಳಗೆ ನೀರು ಹೊಡ್ಕೊಳ್ಳೋದು ಗಾಯ್ಸ್. ಅದು ಜೋಳ ಯಾವ ಥರ ಬಂದಿದೆ ಅಂತ ಎಲ್ಲ ನೀರು ಬಿಟ್ಟಾದ್ಮೇಲೆ ಗಾಯ್ಸ್ ನೋಡಿ ಯಾವ ಥರ ಕಾಣ್ತಿದೆ ಜೋಳ ಎಲ್ಲ ಇಲ್ಲಿ ಗಾಯ್ಸ್. ಇಷ್ಟು ನೋಡಿ ಗಾಯ್ಸ್ ಯಾವ ಥರ ನಮ್ಮ ರೈತರು ಕಷ್ಟ ಯಾವ ಥರ ಇದೆ ನೋಡಿ ಗಾಯ್ಸ್. ನೋಡಿ ಒಂದೊಂದು ಸಾಲಿಗೂ ಗುಣಿ ಅಲ್ಲಿ ಗಂಟೆ ಫುಲ್ 8 ಗಂಟೆ ಹೋಗಂಟು ಕಾಯ್ಕೋಬೇಕು ಗಾಯ್ಸ್. ಇಲ್ಲಿ ಆ 8 ಗಂಟೆ ಹೋಗಲು ಕಾಯ್ಕೋಬೇಕು ನಾವು ಅಲ್ಲಿ. ನೋಡಿ ಗಾಯ್ಸ್ ಅಲ್ಲಿ ಹೋಗಂಟೂ ಕಾಯ್ಬೇಕು ಗಾಯ್ಸ್ ನಾವು. ಗಾಯ್ಸ್ ಕ್ಯಾಮ್ರಾ ಕರೆಕ್ಟಾಗಿ ಹಿಡ್ದಿಲ್ಲ ಅಂತ ಆಫ್ ಮಾಡಿದೆ ಗಾಯ್ಸ್. ಈ ಕ್ಯಾಮ್ರಾ ಹಿಡಿಯೋಕೆ ಫುಲ್ ಕೈಯೆಲ್ಲ ಗೊಜ್ಜೆ ಆಗಿರುತ್ತೆ ಗಾಯ್ಸ್, ಫೋನೆಲ್ಲ ಗೊಜ್ಜೆ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ರೈತರಿಗೆ ಅಷ್ಟೇ ಬರೀ ಕೈ ಗೊಜ್ಜೆ ಎಲ್ಲ ಆಗಿರ್ತಿದೆ. ಏನೂ ಹಾಕಲ್ಲ ಗಾಯ್ಸ್, ಒಂಚೂರು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಎಲ್ಲ ಇಟ್ಕೋಬೇಕು. ಫುಲ್ ಕೈಯೆಲ್ಲ ಕ್ಯಾಬ ಆಗಿರುತ್ತೆ ಗಾಯ್ಸ್. ಇಲ್ಲಿ ಒಂದು ಗುದ್ಲಿ ಬರುತ್ತೆ ಅಂದಮೇಲೆ ಹಂಗೆ ಮರ್ತು ಬಂದರೆ ಬರೀ ಕೈಯಲ್ಲಿ ಇದು ಮಾಡ್ಬೇಕಾಯ್ತು. ಅದಕ್ಕೆ ನೋಡಿ ಗಾಯ್ಸ್ ಎಲ್ಲಿಂದ ಎಲ್ಲಿ ಗಂಟೆ ನೀರು ಹೋಗ್ಬೇಕು ಗಾಯ್ಸ್. ನೋಡಿ ಅಲ್ಲಿಂದ ಅಷ್ಟು ಫುಲ್ ಇಷ್ಟು ಎಲ್ಲ ನೆನೆಸ್ಬೇಕು ಇಷ್ಟು ಎಲ್ಲ ನಮ್ಮ ರೈತರ ಕಷ್ಟ.
ಯಾರಿಗೂ ಬೇಡ. ಅದನ್ನು ನೋಡಿದ್ರೆ ನಮ್ಮ ರೈತರಿಗೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಅಂತಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಗೊತ್ತಿಲ್ಲ ಗಾಯ್ತು. ರೈತರಿಗೆ ಗೊತ್ತು, ಇಡೀ ರೈತರಿಗೆ ಗೊತ್ತು, ದೇಶಕ್ಕೆ ಗೊತ್ತು. ಆದರೆ ನಮ್ಮ ರಾಜ್ಯ ಸರ್ಕಾರಿಗೆ ಗೊತ್ತಿಲ್ಲ. ಅಲ್ಲಿ ಬಿಡದಿ ಟೌನ್ಶಿಪ್ಪಲ್ಲಿ ಅಲ್ಲೋರು ಆ ಥರ ಗಾಯ್ಸ್. ಈಗ ಇಲ್ಲಿ ನಮ್ಮೂರಲ್ಲೂ ಮನೆಗಳು ಉಣಿಸಿ ರೋಡ್ ಕಟ್ತೀನಿ ಅಂತ ಗಾಯ್ಸ್. ಎಷ್ಟು ನಮ್ಮ ಸರ್ಕಾರಗಳಿಗೆ ಎಷ್ಟು ರೋಡ್ ಆದ್ರೂ ಸಾಲ ಗಾಯ್ಸ್ ನಿಮಗೆ ಅಂತಾರೆ. ಈಗ ಎಷ್ಟು ಊರಲ್ಲಿ ಎಷ್ಟು ಜನ ಬಡವರು ಅವರು. ಇವಾಗೆಲ್ಲ ಹೊಸ ಮನೆ ಕಟ್ಟಿರೋರೆಲ್ಲ ಇವಾಗೆಲ್ಲ ಮನೆ ಹೋಯ್ತವೆ ಗಾಯ್ಸ್. ಇಲ್ಲಿಂದ ಇದು ಮಾಡ್ತಾರೆ. ಅಲ್ಲಿ ಇದಕ್ಕೆ ಹೋದ್ರೆ ಬಿಡದಿ ಟೌನ್ಶಿಪ್ಪು, ಅಲ್ಲಿ ನೋಡ್ರೆ ಅಲ್ಲಿ ಪಾಪ ಎಲ್ಲ ಇದು ಮಾಡ್ತಾವ್ರೆ, ಜಮೀನಿಗೋಸ್ಕರ ಬಡ್ದಾಡ್ತವ್ರೆ. ಇಲ್ಲಿ ನಮ್ಮೂರಿಗೆ ಬಂದರೆ ಗಾಯ್ಸ್, ಅಲ್ಲಿ ಊರಲ್ಲಿ ರೋಡ್ ಕೊಡ್ತೀನಿ ಅಂತ ಎಲ್ಲರಿಗೂ ಬಿಲ್ ಕೊಟ್ಟೋಗಿದ್ದಾರೆ. ಏನೂ ಮಾಡೋಕ್ಕಾಗ. ನಮ್ಮ ರೈತರು ಸಾಯಿಗಂಟು ಹಿಂಗೆ ಇರಬೇಕು. ನಮ್ಮ ರೈತರು ಕಷ್ಟ ಯಾರಿಗೂ ಗೊತ್ತಾಗಲ್ಲ, ದೇವ್ರಿಗೆ ಒಬ್ಬನಿಗೆ ಗೊತ್ತಾಗಬೇಕು. ಆ ದೇವ್ರ ಸತ್ಯನೂ ಇಲ್ಲ ಅಂದ್ಕೊಂಡಿರ್ತೀವಿ ನಾವು ಒಂದೊಂದು ಟೈಮು. ಹಂಗೆ ಆಗ್ಬಿಡ್ತೀವಿ ಗಾಯ್ಸ್ ನಮ್ಮ ಕಷ್ಟ. ನೋಡಿ ಇದೆಲ್ಲ ಫುಲ್ ನೆನೆಸ್ಬೇಕು ಗಾಯ್ಸ್. ಇದೆಲ್ಲ ನೆನೆಸಾದ್ಮೇಲೆ ಆ ತೋಟಕ್ಕೆ ಹೋಯ್ತೀನಿ, ಅವಾಗ ಸಿಗ್ತೀನಿ ಗಾಯ್ಸ್. ಗಾಯ್ಸ್ ಇವಾಗ ಎಲ್ಲ ನೀರು ಬಿಟ್ಟಾಯಿತು. ಇನ್ನು ನಾಲ್ಕಿದ್ದಾವೆ, 4 ಲೈನ್ ಇದ್ದಾವೆ ಗಾಯ್ಸ್. 4 ಲೈನ್ ಬಿಟ್ಬಿಟ್ಟು ಈಗ ಬಾವಿ ಹಾಕೋಣ ಅಂತ ಬಂದು ಅದು 4 ಲೈನ್ ಲೋಡ್ ಅದಕ್ಕೆ ಹೋಗುತ್ತೆ. 4 ಲೈನ್ ಅಂತ ಬಾವಿ ಹಾಕೋಣಕ್ಕೆ ಬಂದೆ ಹಿಂಗೆ ಗಾಯ್ಸ್. ನೋಡ್ರಿ, ನಮ್ಮ ರೈತರಿಗೆ ಎಷ್ಟೇ ಕಷ್ಟಪಡಲಿ, ಅವನು ಒಂದು ಒಪ್ಪತ್ತು ಊಟ ಬಿಟ್ರೆ ಅವನು ಹುಟ್ಟಿರೋ ಜಮೀನು ಕಷ್ಟಪಡ್ತಾರೆ, ಜಮೀನು ಮಾತ್ರ ಬಿಡಲ್ಲ ಗಾಯ್ಸ್. ಇವಾಗ ಬಾವಿ ಹಾಕೋಣಕ್ಕೆ ಬಂದು ಇವಾಗ ಬಾವಿ ಆಫ್ ಮಾಡಿ ಹೋಯ್ತಿದ್ವಿ ಗಾಯ್ಸ್. ಲಾಸ್ಟ್ ಎಲ್ಲ ಅದಷ್ಟು ನಮ್ಮದೆಲ್ಲ ತೋಟ ತೋರಿಸ್ಬಿಟ್ಟು ಗಾಯ್ಸ್. ಅದು ನಮ್ಮ ತೋಟ ನಾವು ಜೋಳ ಹಾಕಿದ್ವಿ ಗಾಯ್ಸ್ ಎಲ್ಲ ತುಂಡಿಗೆ. ಆ ತುಂಡಿ ಯಾವ ಥರ ಪೈಪ್ ಕೊಟ್ಟು ಕೆಳಗಡೆಯಿಂದ ಎಲ್ಲ ತೋರಿಸ್ತಿ ಬೆಳಿ. ಇವಾಗ 4 ಸಾಲ ಇದ್ದಾವಲ್ಲ, 4 ಸಾಲ ನೀರು ಬಿಟ್ಬಿಟ್ಟು ಮನೆಗೆ ಹೋಗೋದು ಗಾಯ್ಸ್. ಇವತ್ತಿನ ಇಷ್ಟೇ ಗಾಯ್ಸ್ ನಮ್ಮ ತೋಟದ್ದು. ಇನ್ನು ನಾಳೆಗೆ ಸಿಗ್ತೀನಿ ಗಾಯ್ಸ್. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ. ಏನು ಮನೇಲಿ ಮಾಡ್ಬೋದು ಗಾಯ್ಸ್. ಮನೇಲಿ ಏನು ಅಂತ ಮಾಡೋಣ ಗಾಯ್ಸ್. ಅಲ್ಲಿ ಮನೇಲಿ ಯಾರು ಇರೋಲ್ಲ, ಮನೇಲಿ ಏನು ಅಂತ ಮಾಡೋಣ ಗಾಯ್ಸ್. ಅಲ್ಲಿ ಆದರೆ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು, ಇಲ್ಲಾಂದರೆ ಅಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್. ಎಲ್ಲ ಥರ ಸಪೋರ್ಟ್ ಕೊಡಿ ಗಾಯ್ಸ್. ಇವಾಗ 16 ಸಬ್ಸ್ಕ್ರೈಬರ್ಸ್ ಇದ್ದಾರೆ, 60 ಜನ ಇದ್ದಾರೆ ಗಾಯ್ಸ್. ಇನ್ನು ಎಲ್ಲ ಚೆನ್ನಾಗಿ ಇದು ಮಾಡಿ ಗಾಯ್ಸ್. ಚೆನ್ನಾಗಿ ಇನ್ನು ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಅಲ್ಲಿ ಮತ್ತು ದಿವಸ ಅದಕ್ಕೆ ಕಂಟೆಂಟ್ಗಳು ಬಿಡ್ತೀನಿ ಗಾಯ್ಸ್. ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಬಿಡೋಕ್ಕೆ ಇಷ್ಟ ಆಗುತ್ತೆ. ನೀವೇನು ಸಪೋರ್ಟೇ ಮಾಡಿ ಗಾಯ್ಸ್, ನಾವು ಏನು ಬಿಡೋದ ಗಾಯ್ಸ್. ನಾವು ಗಾಯ್ಸ್ ಎಲ್ಲೇನಿದೆ ಅಲ್ಲೊಂದು 4 ಸಾಲ ಇದ್ದಾವೆ ನೋಡಿ, ಅವೆಲ್ಲ ಫುಲ್ ನಿಂತು ಗಾಯ್ಸ್. ಅದು ಅವ್ರ ತೋಟಕ್ಕೆ ಹೋಯ್ತಿತ್ತು, ಅದಕ್ಕೆ ಬಾವಿ ಆಫ್ ಮಾಡಿದೆ. ಏನು 4 ಸಾಲ ಇದ್ದಾವೆ ಗಾಯ್ಸ್. ಅದು 4 ಸಾಲ ಮುಗಿಸ್ಕೊಂಡು ಹೋಗೋದೆಯಾ ಗಾಯ್ಸ್. ಇದು ನೀನು 4 ಸಾಲ ಇದ್ದಾವೆ, ಅಲ್ಲೊಂದು 2 ಸಾಲ ಹೋಯ್ತವೆ. ಇಷ್ಟು ಇದೆ ಗಾಯ್ಸ್. ಇನ್ನು ಅಷ್ಟು ಮುಗಿಸ್ಕೊಂಡು ಹೋದೆ ಗಾಯ್ಸ್. ಅಲ್ಲಿ ಇದು ಮಾಡ್ತಾರೆ ಅಂದ್ಬಿಟ್ಟು ಬಾವಿ ಆಫ್ ಮಾಡಿ ಬಂದೆ. ಅಲ್ಲೂ ಹೋಯ್ತಿದ್ದು ಅಂತ ಗಾಯ್ಸ್. ನನಗೆ ಬಾವಿ ಆಫ್ ಮಾಡ್ರೆ ಲೋಡ್ ನೀರು ಬರ್ತಾವೆ, ಆ ಲೋಡ್ ನೀರು ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿ ಬಂದಿನಿ ಗಾಯ್ಸ್. ಈ ಒಂದು ಇಷ್ಟೇ ಇಷ್ಟೇ ಇರೋದು ಗಾಯ್ಸ್. ಇದು ಅಲ್ಲೆಲ್ಲ ಹೋಯ್ದೆ, ಇನ್ನು ಇಷ್ಟೇ ಇರೋದು. ಇದೆಲ್ಲ ನೀರು ಬಿಡ್ಬೇಕು ಗಾಯ್ಸ್. ಇನ್ನು ಇಷ್ಟೇ ಇರೋದು ಗಾಯ್ಸ್. ಆ ಕಡೆಗೆ ಹೋಯ್ತಿದೆ ಗಾಯ್ಸ್ ನೀರು. ಅಲ್ಲೊಂಚೂರು ಆಫ್ ಮಾಡಿ ಇಲ್ಲಿ ಕಟ್ಟೆ ಕಟ್ಟಿದ್ರೆ ಈ ಕಡೆ ಬರುತ್ತೆ ಆಫ್ ಮಾಡೋಣ ಅಂತ. ಆ ಕಡೆಗೆ ಹೋಗ್ಬೇಕಲ್ಲ, ಇದೊಂದು ಕಟ್ಟೆ ಕಟ್ಟರೆ ಸಾಕು ಗಾಯ್ಸ್. ಈ ಸಾಲಿ ಬಿಡೋಣ, ಒಂದು ಈ ಸಾಲಿ ಬಿಡೋಣ ಗಾಯ್ಸ್. ಗಾಯ್ಸ್ ಈ ಸಾಲ ಅರ್ಧ ಆಗಿದೆ, ಅದಕ್ಕೆ ಈ ಸಾಲಿ ಬಿಟ್ಟೆ. ಈ ಸಾಲಿ ಎಲ್ಲ ಅರ್ಧ ಬಂದಿದೆ ಗಾಯ್ಸ್. ಆ ಕಡೆ ನೀರೆಲ್ಲ ಹೋಗಿ ಅಲ್ಲ ಆನ್ ಮಾಡಿದ್ನಲ್ಲ ಗಾಯ್ಸ್. ಅದು ಅಲ್ಲಿಂದ ಈ ಕಡೆ ಅಲ್ಲಿಂದ ಅಷ್ಟು ಬಂದಿದೆ. ಇಷ್ಟೇ ಗಾಯ್ಸ್ ಇರೋದು. ಇಷ್ಟು ಬಿಟ್ರೆ ನಾಳೆಗೆ ಗಾಯ್ಸ್ ಆ ತುಂಡಂಗೆ ಬಿಡ್ಬೇಕು. ಆ ತುಂಡು ಗಾಯ್ಸ್. ಇಲ್ಲಿ ಟ್ಯಾಕ್ರಿ ಹೊಲ ಪೈಪ್ ಹೊಡೆದಕ್ಕೆ ಹೊಂಟೇನೆ ಅವನು ಗಾಯ್ಸ್. ಅದಕ್ಕೆ ಅದು ಪಿಟ್ ಮಾಡಿಬಿಟ್ಟು ಗಮ್ಮ ಹಾಕೊಂಡ್ಬಿಟ್ಟು ಆ ತುಂಡಿ ಬಿಡ್ಬೇಕು ಗಾಯ್ಸ್. ಇನ್ನು ಕೈ ತಕ್ಕೊರಂ ಬರೀ ಗಾಯ್ಸ್, ಫೋನ್ ಹಿಡಿಯೋಕ್ಕಾಗಲ್ಲ. ಗಾಯ್ಸ್ ಆ ತುಂಡಲ್ಲಿ ಇದು ಮಾಡಿಬಿಟ್ಟು ಮಾಡ್ಬೇಕು ಗಾಯ್ಸ್. ಇನ್ನು 4 ಸಾಲ ಇದ್ದಾವೆ ಬಿಟ್ಟು ನಮ್ಮಲ್ಲಿ ಗಾಯ್ಸ್ ಮನೆ ಕಡೆಗೆ ಗಾಯ್ಸ್. ಬೆಳಿಗ್ಗೆ ತಿಂಡಿ ತಿನ್ಕೊಂಬಂದು ನಾನು 1 ಗಂಟೆ 12:30 ಆದರೂ ಇಲ್ಲೇ ಇದ್ದೀನಿ ಗಾಯ್ಸ್. ಇನ್ನು 4 ಸಾಲು ಗಾಯ್ಸ್. 4 ಸಾಲು ಇಷ್ಟು ಒಂದು 4-5 ಸಾಲ ಇರ್ಬೇಕು ಅಷ್ಟೇ ಗಾಯ್ಸ್.
ಇಲ್ಲಿಂದ ಅಲ್ಲಿಗೆ ಅಂತ ಅಷ್ಟೇ ಗೈಸ್. ಇನ್ನು ಇದು ಮಾಡ್ಕೊಂಡು ಹೋಗಂಬಲ್ಲಿ ಗೈಸ್. ನೀರು ಬಿಟ್ಟಾದ್ಮೇಲೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿ ಆ ಕಡೆ ಎಲ್ಲ ತೋಟ ಎಲ್ಲ ತೋರಿಸ್ತೀನಿ ಗೈಸ್. ಅವಾಗ ಸಿಗ್ತೀನಿ. ನೀರು ಬಿಟ್ಟಾದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಇವಾಗ ಫುಲ್ಲು ನೀರು ಬಿಟ್ಟಾಯ್ತು ನೋಡಿ ಗೈಸ್. ಫುಲ್ ಎಲ್ಲ ಹೊಟ್ಲು ಗದ್ದೆ ಮಾಡಾಕ್ಬಿಡಿ ಹಿಂಗೆ ಗೈಸ್ ಜೋಳ ಗಡಿ. ಇನ್ನು 3 ದಿನ 4 ದಿನ ನೀರು ಬಿಡೋಂಗಿಲ್ಲ. ಇನ್ನು ನಾಳೆ ಕಾತುಂಡಿ ಬಂದುಬಿಟ್ರೆ ಗೈಸ್ ಇನ್ನೊಂದು 3 ದಿನ 4 ದಿನ ಫುಲ್ಲು ಜಮೀನು ಕಡೆಗೆ ಈ ಜೋಳ ಕೊಟ್ಟಿದ್ದು ನೀರು ಬಿಡೋಂಗಿಲ್ಲ ಗೈಸ್. ಅದೇ ನಮ್ಮ ಜೋಳ ತೋರಿಸ್ತೀನಿ ಅಂದಲ್ಲ ಬಲ್ಲಿ ಅಲ್ಲಿ ಆ ಥರ ಮಾಡಿದ್ವಿ ಅಂತ. ಇಲ್ಲೂ ಆ ಥರ ಮಾಡ್ಬೋದಾಯಿತು ಗೈಸ್. ಇದು ನಮ್ಮ ತಾತಾರ ಜಮೀನು, ಅದಕ್ಕೆ ಅವರು ಮಾಡಿದ್ದಾರೆ ಗೈಸ್. ಅಲ್ಲೊಂಚೂರು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಮಾಡಿದ್ವಿ. ಅಲ್ಲಿ ಮಾಡಿದ್ವಿ. ಅಲ್ಲಿ ನಮ್ಮ ಜಮೀನು ಇರೋದಲ್ಲೊಂದು ಬಲಿ ಗೈಸ್. ಅಲ್ಲಿ ತೋರಿಸ್ತೀವಿ ಯಾವ ಥರ ಐತೆ ಅಂತ ಬರೀ ತೋರಿಸ್ತೀನಿ ಗೈಸ್. ನೋಡಿ ಆ ಬಾವಿ ಏನು ಮಾಡ್ಬೇಕು ಇಲ್ಲಿ, ಬಾವಿ ಏನು ಮಾಡ್ಬೇಕು ಇಲ್ಲಿ. ಶಿಲಾಸ್ ಹೋಗ್ಬೇಕು ಗೈಸ್. ನೋಡಿ ದಾರಿಲೆಲ್ಲ ವೈರ್ ಬಿಟ್ಟಿದ್ವಿ ಅಂತ. ಗೈಸ್ ಈ ಥರ ಜೆಟ್ ಹಾಕಿರೋದಲ್ಲಿ ಭೂಮಿ ತ ನಿಮ್ಮ ಬಾವಿ ಅಂಬರು ಅದ್ರ ಪರಿಗೆ ಅದೇ ಹೊಡ್ಕೊಳ್ಳೋದು ಜೆಟ್ಟು. ನಾವೇನು ಹೊಡೆಯಂಗಿಲ್ಲ ಅದಕ್ಕೆ ಜೆಟ್ಟ. ನೀರು ಬಿಡೋಂಗಿಲ್ಲ ನಾವೇನು, ಅದ್ರ ಪಡಿಗೆ ಅದೇ ಜೆಟ್ಟು ಹೊಡ್ಕೊಳ್ಳೋದು ಗೈಸ್. ನೋಡಿ ಗೈಸ್ ಎಲ್ಲಿ ಕೆಡಕ್ತಿದ್ದಾರೆ ಜೋಳ. ನೋಡಿ ಗೈಸ್ ಜೋಳ ಗೈಸ್ ಅಲ್ಲಿ ಎಲ್ಲಿ ಕೆಡಕ್ತಾರೆ ನಮ್ಮ ತೋಟ ತಪ್ಪೋದಿ ಇದು ವೀಡಿಯೋ ಮಾಡ್ತೀನಿ ಗೈಸ್. ಸಿದ್ದಮ್ ಪೈಪ್ ಕೊಡ್ತಾ ಇದೆ ನೋಡಿ ಗೈಸ್. ಇದೆಲ್ಲ ಜೋಳ ನಮ್ಮದೇ ಇದು ಗೈಸ್. ಇದು ಯಾಕೆ ಜೋಳ ಬಂದಿದೆ ಅಂದರೆ ಗೈಸ್ ಇಲ್ಲಿ ಪೈಪು ಕುಂಡಿ ತೆಗ್ದವಲ್ಲ ಹಿಂಗೆ, ಅದು ಅಲ್ಲಿ ಕೊಡೋಕ್ಕೆ ಅದಕ್ಕೆ ಗೈಸ್ ಇದು ಮಾಡಿಲ್ಲ ನೋಡಿ. ಇದು ಮಾಡಿ ಗೈಸ್ ಇದು ನೋಡಿ. ಇವಾಗ ಇದೊಂದು ಗೈಸ್ ಇಲ್ಲಿ ಇಲ್ಲೊಂದು ಪೈಪ್ ಹೊಡೆದೋಗ್ಬಿಡಿ ಗೈಸ್. ಅದು ಏನು ಆಯ್ತು ಅಂತ ಗೊತ್ತೆ, ಅದೊಂದು ತೆಗಿಬೇಕು ನಮ್ಮ ರೈತರುಗಳು ನೋಡಿ ಗೈಸ್. ಎಲ್ಲ ಬರೀ ಇವ್ರನ್ನೇ ತೆಗಿಬೇಕೀಗ. ಈ ಜೋಳ ನಮ್ಮದೇ ಗೈಸ್ ನೋಡಿ ಗೈಸ್. ಇದೆಲ್ಲ ನಮ್ಮದೇ ಜೋಳ ನೋಡಿ. ಕೈ ಕಾಣ್ತಿದೆ ಗೈಸ್. ಒಂಚೂರು ಲಾಗಿಡಿ ಕರ್ಕೋಬೇಕು ನೀಟಾಗಿ ನೋಡಿ ಗೈಸ್. ಇದೆಲ್ಲ ನಮ್ಮದೇ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನೋಡಿದ್ರಲ್ಲ ಎಲ್ಲ ನಮ್ಮ ಹಳ್ಳಿ ಕಡೆ ಸೈಡಲ್ಲಿ ಯಾವ ಥರ ಇದೆ ಜೋಳ ಅಂತ ನೋಡಿದ್ರಲ್ಲ. ನೋಡಿ ಗೈಸ್ ಎಲ್ಲ ಬರೀ ಜೋಳ, ಬರೀ ದನ, ಬರೀ ಹಳ್ಳಿ ಕಡೆ ಬರೀ ಸೈಡ್ ಜೋಳ ಇವೆ. ಬರೀ ಎಲ್ಲ ಜೋಳ ಹಾಕೋದೆ ಗೈಸ್. ನೋಡಿ ಗೈಸ್ ಎಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಗೈಸ್. ಅಲ್ಲಿ ಮಂತಕ್ಕೆ ಹೋಗಿ ಮಂತಲ್ಲಿ ಏನೂ ಇಲ್ಲ. ದನಿಗೆ ಒಂಚೂರು ಮೇವು ಹಾಕ್ಬೇಕು. ದನ ಹೊಲ್ತ ಕಡಾಕೈತೆ ನಮ್ಮ ಅಜ್ಜಿ, ಅಲ್ಲಿ ಒಂಚೂರು ಹೊಲ್ತ ಕಡಕ್ಕೆ ಬರ್ಬೇಕು ಅಷ್ಟೇ. ಅಲ್ಲಿ ಏನಾರ ಕಂಟೆಂಟ್ ಸಿಕ್ಕಿರಿ ಗೈಸ್ ಅಲ್ಲಿ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ಗೈಸ್. ಎಲ್ಲ ಸಪೋರ್ಟ್ ಮಾಡಿ ಗೈಸ್. ನಾನು ನಿಮ್ಮ ರೈತರ ಮಗ ಮತ್ತು ಕನ್ನಡದ ಮಗ ಅಂತ ಎಲ್ಲರೂ ನಮಗೂ ಸಪೋರ್ಟ್ ಮಾಡಿ ಗೈಸ್. ನೋಡಿ ಎಷ್ಟು ಕಷ್ಟಪಡ್ತೀವಿ ಒಂದು ದನಿಗೆ ಜೋಳಕ್ಕೋಸ್ಕರ, ಎಷ್ಟು ಕಷ್ಟಪಡ್ಬೇಕು ನೋಡಿ ಗೈಸ್. ಇದು ನನ್ನ ಗಾಡಿ ಸ್ಕೂಟಿ ಇಂಜಿದೆ ಕುಡಿತಮ್ಮ ಅಂತ ಹೋಗ್ತೀನಿ ಗೈಸ್. ಅಲ್ಲಿ ನಮ್ಮ ಊರೊಳಗೆ ತೋರಿಸ್ತೀನಿ, ಆದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಅಲ್ಲಿ ವೀಡಿಯೋನ ಊರೊಳಗೆ. ಇಲ್ಲಾಂದರೆ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಅಲ್ಲೊಂಚೂರು ನೋಡ್ತೀನಿ ಮಂತಕ್ಕೆ ಇದು ಮಾಡ್ತೀನಿ, ಅಲ್ಲಿ ಎಂಡ್ ಮಾಡ್ತೀನಿ. ಇದನ್ನೇ ಮಾಡ್ತೀನಿ ಗೈಸ್. ಬಲ್ಲಿ ಗೈಸ್ ಕರ್ಕೊಯ್ತೀನಿ ಊರ ಕಡೆಗೆ. ನೋಡಿ ಗಾಯ್ಸ್ ಇವಾಗ ಇಲ್ಲಿಂದ ಹೋಯ್ತದೆ ಎಲ್ಲ ನೀರು ಹಾಕ್ತಾದ್ಮೇಲೆ ಎಲ್ಲ ಇವಾಗೆಲ್ಲ ನೀರು ಕಡೆ ಎಲ್ಲ ಎಲ್ಲಿ ಕೆಡಗ್ತಾರೆ ಬೇರೆ ಹೊಲದಲ್ಲಿ. ಅದೆಲ್ಲ ನೋಡ್ಕೊಂಡು ಇವಾಗ ಗಾಯ್ಸ್ ನೋಡಿ ಇವಾಗ ಮನೆಗೆ ಹೋಗಿ ಗಾಯ್ಸ್ ಬಟ್ಟೆ ಚೇಂಜ್ ಮಾಡಿ ಫುಲ್ ನೆಂದೋಯ್ದೀನಿ. ಮೊದಲೇ ಜೀನ್ಸ್ ಪ್ಯಾಂಟು ನಮ್ಮ ಅಜ್ಜಿ ಹೊಗೆಕಾಕ್ಲಿ ಅಂತ ಬೈದಿದೆ. ಮೊದಲು ಹೋಗಿ ಬಟ್ಟೆ ಬಿಟ್ಟಾಕ್ಬೇಕು ಗಾಯ್ಸ್. ವಯಸ್ಸಿಲ್ಲ ಬಂದರೆ ನಮ್ಮೂರಿಗೆ ಹೋಗ್ಬೇಕು ಗಾಯ್ಸ್. ಹಿಂಗೆ ನೋಡಿ ಗಾಯ್ಸ್ ಯಾವ ಥರ ಇದೆ ನಮ್ಮೂರು ಅಂತ. ಗಾಡಿ ಸೌಂಡ್ ಮತ್ತು ಒಂಚೂರು ಗಾಳಿ ಸೌಂಡ್ ಇರುತ್ತೆ ಗಾಯ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್ ಯಾವ ಥರ ಇದೆ ನಮ್ಮ ಊರಲ್ಲ. ಇಲ್ಲಿ ಆ ಕಡೆ ಇದೆ ಗಾಯ್ಸ್. ಇಲ್ಲಿ ಆ ಕಡೆಗೆಲ್ಲ ಮನೆ ಕಟ್ಕೋಇದೆ. ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ಊರೊಳಗೆ ಇಲ್ಲಿ ಆಂಜನೇಯ ದೇವಸ್ಥಾನ ಗಾಯ್ಸ್. ಇದು ಗಾಯ್ಸ್ ಈ ರೋಡವರೆ ಇದು ಸಂಜೆ ದೇವಸ್ಥಾನ, ಇದು ಆಂಜನೇಯ ದೇವಸ್ಥಾನ ಗಾಯ್ಸ್. ಇದು
ಹಿಂಗೆ ಹೋಗ್ಬೇಕು. ಇದು ಹಿಂಗಡಿಂದ ಬರೋದು, ಈ ಕಡೆ ಒಗ್ರಳ್ಳಿ ಆ ಕಡೆ ಸೈಡ್ ಬರೋದು ಇದು ನೋಡಿ ಗಾಯ್ಸ್. ನಮ್ಮ ಹಳ್ಳಿ ಅಲ್ಲಿ ಆ ಥರ ಇದೆ. ದನ ಕರು ಎಲ್ಲನೂ ಇಲ್ಲೆಲ್ಲೇ ಸಾಕೊಂಡು ಗಾಯ್ಸ್ ನೋಡಿ ಗಾಯ್ಸ್. ಇಲ್ಲಿ ಇದು ದೊಡ್ಡಮ್ಮ, ಇದು ಗ್ರಾಮ ದೇವತೆ ಗಾಯ್ಸ್. ಇದು ಗ್ರಾಮ ದೇವತೆ ದೊಡ್ಡಮ್ಮ ಸಂದಿಯಿಂದ ಗ್ರಾಮ ದೇವತೆ ಗಾಯ್ಸ್. ಇಲ್ಲೆಲ್ಲ ಮನೆಯೆಲ್ಲ ಕಟ್ತಿದ್ದಾರೆ. ಈ ಕಡೆ ಅಲ್ಲಿ ಇದು ಮಾಡ್ಕೋಬೇಕು ಹಸಿಲ್ಲ ಹಸಿ ಹಿಂಗೆ ಹೋಗ್ಬೇಕು ಗಾಯ್ಸ್. ಇದು ನೋಡಿ ಎಲ್ಲ ಬಟ್ಟೆ ಹೊಡಿತಾರೆ ಎಲ್ಲ ಗಾಯ್ಸ್. ನೀರು ಬಿಟ್ಟು ಒಂದು ವಾರ ಆಯಿತು. ಈ ನೀರು ಸಹ ಇಲ್ಲಿ ಹಳ್ಳಿ ಕಡೆ ಸೈಡ್ ನೀರು ಸತ್ತೇನು ಸಿಗಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಟ್ಯಾಂಕಿಗಳಿಲ್ಲ, ನದಿಲಿ ನೀರಿಲ್ಲ ಅಂದ್ಬಿಟ್ಟು ಗಾಯ್ಸ್ ಇಲ್ಲೂ ನೀರಿಲ್ಲ. ಆಮೇಲೆ ನಮ್ಮ ಜಮೀನು ಬಾವಿಗಳೆಲ್ಲ ನೀರಿಲ್ಲ ಗಾಯ್ಸ್. ಇದೆ ಈ ಕಡೆಯಿಂದ ಇದೆ ನಮ್ಮ ಮನೆ ಗಾಯ್ಸ್. ಹಾಯ್ ಗಾಯ್ಸ್, ಇವಾಗ ಮನೆ ಬಂದು ಎಲ್ಲ ಬಟ್ಟೆ ಎಲ್ಲ ಕೊಯ್ತು, ಬಟ್ಟೆ ಹಾಕೊಂಡೆ ಗಾಯ್ಸ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ ಗಾಯ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ನಮ್ಕೋದಂತೂ ಮರಿಬೇಡಿ ಗಾಯ್ಸ್. ಮುಂದಿನ ಲಾಗಿಗೆ ಕಾಯ್ತಾರೆ ಗಾಯ್ಸ್. ಎಲ್ಲ ಕೋಳಿ ಸೌಂಡು ಕೇಳಿಸಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗೆ ಕಾಯ್ತಾರೆ ಗಾಯ್ಸ್. ಇದೇ ಥರ ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್.